ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವರ್ಷದ ಏಪ್ರಿಲ್ ತಿಂಗಳು ಮುಗದೇ ಹೋಯ್ತು, ಮೇ ತಿಂಗಳಿಗೆ ಎಂಟ್ರ್ ಆಗ್ತಾ ಇದ್ವಿ. ಈ ವರ್ಷದ 4 ತಿಂಗಳು ಅದು ಹೆಂಗೆ ಮುಗಿದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸೊ ಇದ್ಯಾವುದಪ್ಪ ಟೈಮು ಅಂತ ಅಂದರೆ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡುವಂಥ ಟೈಮು. ಈ ವರ್ಷ ಈ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ನ ಪರಿಚಯ ಮಾಡಿಕೊಡೋದಕ್ಕೂ ನನಗೆ ಬೇಜಾರಾಗ್ತಾ ಇದೆ. ಏನಕ್ಕೆ ಅಂದರೆ ಈ ವರ್ಷ ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಕೂಡ ಅವ್ರ ಸ್ಮಾರ್ಟ್ಫೋನ್ ಪ್ರೈಸನ್ನು ಸಿಕ್ಕಾಬಟ್ಟೆ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಜನಗಳಿಗೆ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡೋದಕ್ಕಾಗ್ತಿಲ್ಲ. ಸೇಲ್ಸು ಡೌನ್ ಆಗ್ತಾ ಇದೆ. ಡೌನ್ ಆದರೂ ಕೂಡ ಈ ಬ್ರ್ಯಾಂಡ್ಗಳು ಪ್ರೈಸನ್ನು ಕಡಿಮೆ ಮಾಡ್ತಾ ಇಲ್ಲ. ಯಾರನ್ನು ಬ್ಲೇಮ್ ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ವೆಯ್ಟ್ ಮಾಡಿ, ಗೊತ್ತಿಲ್ಲ ಪ್ರೈಸ್ ಯಾವಾಗ ಕಡಿಮೆ ಆಗುತ್ತೋ ಅಥವಾ ಇನ್ನೂ ಜಾಸ್ತಿ ಆಗುತ್ತೋ ದೇವ್ರಿಗೆ ಗೊತ್ತು. ನಾನಂತೂ ಈ ಮೇ ತಿಂಗಳಲ್ಲಿ ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ ಬರ್ತಾಯಿದೆ ಪರಿಚಯ ಮಾಡಿಕೊಡ್ತೀನಿ. ಅದರಲ್ಲಿ ನಿಮಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ ಆ ಫೋನಿಗೆ ವೆಯ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಪ್ರೈಸ್ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇ ಸ್ಮಾರ್ಟ್ಫೋನು ವಿವೋ ಕಡೆಯಿಂದ 2 ಹೊಸ ಫ್ಲ್ಯಾಗ್ಶಿಪ್ ಫೋನ್ಗಳು ಈ ಮೊದಲ ವಾರದಲ್ಲೇ ಬರ್ತಾ ಇದೆ. ವಿವೋ X300 ಅಲ್ಟ್ರಾ ಮತ್ತು ವಿವೋ X300 FE ಅಂತ. ಎರಡೂ ಕೂಡ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾದೊಂದಿಗೆ ಲಾಂಚ್ ಆಗ್ಬೋದು. ನಾನಂತೂ ತುಂಬ ಎಕ್ಸೈಟ್ ಆಗಿರೋದು ವಿವೋ X300 ಅಲ್ಟ್ರಾ ಸ್ಮಾರ್ಟ್ಫೋನ್ಗೆ. ಆಲ್ರೆಡಿ ವಿವೋ X300 ಪ್ರೋ ಸ್ಮಾರ್ಟ್ಫೋನ್ ಲಾಂಚ್ ಆಗಿದೆ. ಆ ಫೋನ್ ಕ್ಯಾಮ್ರಾನೇ ನೆಕ್ಸ್ಟ್ ಲೆವೆಲ್ ಇದೆ. ವಿತ್ ಟೆಲಿಫೋಟೋ ಎಕ್ಸ್ಟೆಂಡರ್ ಕೂಡ ಬರ್ಬೋದು, ಆಯಿತಾ. ನಿಮ್ಮ ಬ್ಯಾಕ್ ಕವರ್ಗೆ ಅಟ್ಯಾಚ್ ಮಾಡುವಂಥ ಒಂದು ಟೆಲಿಫೋಟೋ ಕ್ಯಾಮ್ರಾ. ಸೊ ಲೆನ್ಸು, ಅಡಿಷ್ನಲ್ ಲೆನ್ಸು ಅದು ಕೂಡ ಬರುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಸೊ ನಮಗೆ ಈ X300 ಅಲ್ಟ್ರಾದಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೋಸೆಸರ್ ಇರುತ್ತೆ. 6600 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿದೆ. ಇದೆ ಟಾಪ್ ನಾಚ್ ಸ್ಪೆಸಿಫಿಕೇಷನ್, ಏನು ಕಾಂಪ್ರಮೈಸ್ ಇಲ್ಲ. ಟಾಪ್ ನಾಚ್ ಕ್ಯಾಮ್ರಾ ಜೊತೆಗೆ ಬರುತ್ತೆ ಅಂತ ಕಾಣುತ್ತೆ. ಇನ್ನು X300 FE ಇದು ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೋಸೆಸರ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಕ್ಯಾಮ್ರಾ ಒಂದು ಲೆವೆಲ್ಗೆ ಚೆನ್ನಾಗಿರುತ್ತೆ. ಅಲ್ಟ್ರಾಗಿಂತ FE ಸ್ವಲ್ಪ ಪ್ರೈಸ್ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನನ್ನ ಪ್ರಕಾರ ಈ X300 ಅಲ್ಟ್ರಾ 1,20,30,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಕಡಿಮೆಗಂತೂ ಚಾನ್ಸೇ ಇಲ್ಲ. ಈ FE ಅಂಡರ್ 1 lakhಗೆ ಲಾಂಚ್ ಆಗುತ್ತೆ. ಮೋಸ್ಟ್ಲಿ 70-80 ರೇಂಜಲ್ಲಿ ಆಗ್ಬೋದು, ಏನೋ ಗೊತ್ತಿಲ್ಲ ಗುರು, ಆದಮೇಲೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಎರಡು ಕೂಡ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಇರುತ್ತೆ. ನಾನಂತೂ ಎಕ್ಸೈಟ್ ಆಗಿದ್ದೇನೆ. ಇನ್ನೊಂದು ಕನ್ಫರ್ಮ್ ಆಗಿರುವಂಥದ್ದು ಲಾಂಚು OnePlus ಕಡೆಯಿಂದ OnePlus Nord CE6 ಮತ್ತು Nord CE6 Lite ಅಂತ 2 ಫೋನ್ನ ಲಾಂಚ್ ಮಾಡ್ಬೋದು. ಸೊ ಇದು ಕನ್ಫರ್ಮ್, ಆಲ್ಮೋಸ್ಟ್ ಇದು ಕೂಡ ಫಸ್ಟ್ ವೀಕಲ್ಲೇ ಬರುತ್ತೆ. Nord CE6 ಅಪ್ರಾಕ್ಸಿಮೇಟ್ಲಿ 25,000-30,000 ರೇಂಜಲ್ಲಿ ಲಾಂಚ್ ಆಗ್ಬೋದು. Nord CE6 Lite ಮೋಸ್ಟ್ಲಿ 20,000-25,000 ಇರಬಹುದೇನೋ, ಗೊತ್ತಿಲ್ಲ ಗುರು. ಮೇ 7th ಒಟ್ಟಿಗೆ ಲಾಂಚ್ ಆಗ್ತಾಯಿದೆ. ಇವು X300 ಮೇ 6th, ಇದು ಮೇ 7th ಅಕ್ಕಪಕ್ಕದಲ್ಲಿ ಲಾಂಚ್ ಆಗ್ತದೆ. ಎರಡು ಕೂಡ ಕನ್ಫರ್ಮ್ ಒಟ್ಟಿಗೆ, ಆಯಿತಾ. ಸೊ ಈ Nord CE6ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೋಸೆಸರ್ ಇರುತ್ತೆ. 8000 mAh ಕೆಪಾಸಿಟಿ ಬ್ಯಾಟ್ರಿ, 50 MP ಕ್ಯಾಮ್ರಾ, ಮೂಲ ಡಿಸ್ಪ್ಲೇ ಎಲ್ಲ ಇರುತ್ತಂತೆ. 144 ಹರ್ಟ್ಸಿಂದು ಡಿಸ್ಪ್ಲೇ. ಈ Nord CE6 Lite ಇದು ಕೂಡ 144 ಹರ್ಟ್ಸ್ ಡಿಸ್ಪ್ಲೇ ವಿತ್ ಮೋಲೆಡ್. ಡೈಮೆನ್ಸಿಟಿ 7400 ಪ್ರೊಸೆಸರ್ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ 7000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇದನ್ನು ಬಿಟ್ಟರೆ ಉಳಿದ ಸ್ಮಾರ್ಟ್ಫೋನ್ಗಳಿಂದ ಕನ್ಫರ್ಮ್ ಆಗಿಲ್ಲ. ಮೋಸ್ಟ್ಲಿ ಮೇ ತಿಂಗಳಲ್ಲಿ ಲಾಂಚ್ ಆಗ್ಬೋದು, ಸ್ಪೆಕ್ಯುಲೇಷನ್ಸ್ ಇದೆ, ಆಯಿತಾ. ಮೊದಲನೇ ಸ್ಮಾರ್ಟ್ಫೋನ್ ಓಪೋ ಕಡೆಯಿಂದ ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿರುವಂಥ ಓಪೋ Find X9 ಅಲ್ಟ್ರಾ, ಆಯಿತಾ. ಇದು ಓಪೋದು ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನ್. ಟಾಪ್ ನಾಚ್ ಸ್ಪೆಸಿಫಿಕೇಷನ್ನೊಂದಿಗೆ ಈ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ಬೋದು. ಸೊ ಇದರಲ್ಲಿ ಮೋಸ್ಟ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರೇ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 1,40,000 ರೂಪಾಯಿಗೆ ಲಾಂಚ್ ಮಾಡ್ಬೋದು. ಬಟ್ ಕ್ಯಾಮ್ರಾ ಮಾತ್ರ ಹೆವಿ ಸಖತ್ತಾಗಿದೆ, ಆಯಿತಾ. ಇದು ನೋಡ್ತಾ ಇದ್ದೆ, ಚೈನಾದಲ್ಲಿ ಲಾಂಚ್ ಆಗಿರೋದನ್ನ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಸೊ ಇದು ಕನ್ಫರ್ಮ್ ಇಲ್ಲ, ನಮ್ಮ ದೇಶಕ್ಕೆ ಬರಬಹುದಾ ಅಂತ. ಇನ್ನೊಂದು ಓಪೋದು K15 ಟರ್ಬೋ ಅಂತ ಸ್ಮಾರ್ಟ್ಫೋನ್, ಇದು ಕೂಡ ಸ್ಪೆಕ್ಯುಲೇಷನ್ ಬರಬಹುದು. ಮೀಡಿಯಾಟೆಕ್ ಡೈಮೆನ್ಸಿಟಿ 9500 ಪ್ರೋಸೆಸರ್ ಇದರಲ್ಲಿರುತ್ತಂತೆ. ಸೊ ಇದು ಕೂಡ ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೋಸೆಸರ್, ಆಯಿತಾ. ಅಪ್ರಾಕ್ಸಿಮೇಟ್ಲಿ 50,000 ರೇಂಜ್ ಅಂತ ಇದ್ದಾರೆ. 50,000 ರೂಪಾಯಿಗೆ ಲಾಂಚ್ ಆಗ್ಬಿಟ್ರೆ ದೊಡ್ಡ ವಿಷಯ, ಆಯಿತಾ. ಏನಕ್ಕೆ ಯೂಶಲಿ K ಸೀರೀಸ್ ಎಲ್ಲ ತುಂಬ ಕಡಿಮೆಗೆ ಲಾಂಚ್ ಆಗುತ್ತೆ. ಒಳ್ಳೆ ಪ್ರೈಸ್ಗೆ ಲಾಂಚ್ ಮಾಡ್ತಾಯಿದ್ರು, ಬಟ್ ಇತ್ತೀಚೆಗೆ ಎಲ್ಲರೂ ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ ಸ್ಪೆಸಿಫಿಕೇಷನ್ನು. 50,000 ಸ್ವಲ್ಪ ಜಾಸ್ತಿನೇ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಒಟ್ಟು ಇದು ಮೇ ಎಂಡ್ ಅಷ್ಟಲ್ಲಿ ಬರ್ಬೋದು ನಂಗೆ ಅನ್ನಿಸ್ದಂಗೆ. ನೋಡೋಣ. ಇನ್ನೊಂದು ಕನ್ಫರ್ಮ್ ಆಗಿರುವಂಥದ್ದು HMD ಬ್ರ್ಯಾಂಡಿಂದ, ನೋಕಿಯಾ ಫೋನ್ದು ರೈಟ್ಸ್ ಇರುವಂಥ ಬ್ರ್ಯಾಂಡು.
ಸೊ ಎಚ್ ಎಮ್ ಡಿ ಬ್ರ್ಯಾಂಡಿಂಗಲ್ಲೇ ಫೋನ್ ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಫ್ಲಿಪ್ಕಾರ್ಟ್ನಲ್ಲಿ ಅವ್ರದ್ದು ಆಲ್ರೆಡಿ ಕಮ್ಮಿಂಗ್ ಸೂನ್ ಪೋಸ್ಟರ್ ಬಂದಿದೆ. ಸೊ ಅದರಿಂದ ಮೇ ತಿಂಗಳಲ್ಲೇ ಈ ಎಚ್ ಎಮ್ ಡಿ ಫೋನ್ಗಳು ಬರಬಹುದು. ಎಚ್ ಎಮ್ ಡಿ ಕ್ರೆಸ್ಟ್ 2 ಮತ್ತು ಕ್ರೆಸ್ಟ್ 2 ಪ್ರೋ ಅಂತ. ಸೊ ಈ ಫೋನ್ಗಳು ಎಂಟ್ರಿ ಲೆವೆಲ್ 5G ಸ್ಮಾರ್ಟ್ಫೋನ್ಗಳಾಗಿರುತ್ತೆ. ಪ್ರೈಸ್ ಕೂಡ ತುಂಬ ಜಾಸ್ತಿ ಇರೋ ಡೌಟ್. ಒಂದು 15,000 ರೇಂಜ್ ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇ, 90 ಹರ್ಟ್ಸಿಂದು ರಿಫ್ರೆಶ್ ರೇಟು. ಬಟ್ ಈ ಕ್ರೆಸ್ಟ್ ಪ್ರೋನಲ್ಲಿ ನಮಗೆ 120 ಹರ್ಟ್ಸಿನ ರಿಫ್ರೆಶ್ ರೇಟ್ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 4 Gen 4, ಮೈ ಗಾಡ್, ವಿಚಿತ್ರವಾಗಿದೆ ಹೆಸರು. 50 MP ಮೇನ್ ಸೆನ್ಸಾರು, 6000 mAh ಕೆಪಾಸಿಟಿ ಬ್ಯಾಟ್ರಿ, ಬಾಕ್ಸ್ಗಳಿಗೆ 33 ವ್ಯಾಟ್ ಚಾರ್ಜರ್ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಫ್ಲಿಪ್ಕಾರ್ಟಲ್ಲಿ ಆಲ್ರೆಡಿ ಕಮ್ಮಿಂಗ್ ಸೂನ್ ಅಂತ ಕೊಟ್ಟಿದ್ದಾರೆ ಅಂದರೆ 100% ಇದು ಮೇನಲ್ಲೇ ಲಾಂಚ್ ಆಗುತ್ತೆ. ಇನ್ನೊಂದು CMF ಇಂದು ಒಂದು ಫೋನ್ ಬರುತ್ತೆ. ಇದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನ್ಬೋದು. CMF ಫೋನ್ 3 ಪ್ರೋ ಆಯಿತಾ. ಲಿಟ್ರಲಿ ನೀವು ನಂಬಲ್ಲ, ನಥಿಂಗು ಹೆವಿ ಹವಾ ಕ್ರಿಯೇಟ್ ಮಾಡ್ತಾಯಿದೆ ನಮ್ಮ ದೇಶದಲ್ಲಿ, ಹೆವಿ ಹೈಪ್ ಕ್ರಿಯೇಟ್ ಮಾಡ್ತಾಯಿದೆ. ತುಂಬ ಜನ ಈ ನಥಿಂಗ್ ಫೋನ್ಗಳನ್ನು ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ನಮ್ಮ ದೇಶದಲ್ಲಿ ನಥಿಂಗ್ ಆಗಬಹುದು ಆಯಿತಾ. ಸೊ ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಇದೆ, 50 MP ಮೈನ್ ಸೆನ್ಸಾರ್, 5500 mAh ಕೆಪಾಸಿಟಿ ಬ್ಯಾಟ್ರಿ, ಬಾಕ್ಸ್ ಒಳಗೆ ಯಾವುದು ಚಾರ್ಜರ್ ಕೊಡಲ್ಲ. ಈ ಸ್ಮಾರ್ಟ್ಫೋನ್ ಅರೌಂಡ್ 30K. ಈ ಪ್ರೊಸೆಸರ್ಗೆ 30,000 ಕೊಡೋಕ್ಕೆ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇತ್ತೀಚೆಗೆ ಎಲ್ಲ ಬ್ರ್ಯಾಂಡ್ಗಳು ಕೂಡ ಈ ಪ್ರೊಸೆಸರ್ನೇ ಹಾಕಿ 30,000ಕ್ಕೆ ಲಾಂಚ್ ಮಾಡ್ತವ್ರೆ. ಇದು ಮೋಸ್ಟ್ಲಿ ಮೇ ಎಂಡಸ್ಟ್ರಲ್ಲಿ ಬರಬಹುದು. ನೋಡೋಣ ಗುರು. ಈ CMF ಅಂದರೆ ಏನೋ ಡಿಫ್ರೆಂಟಾಗಿರುತ್ತೆ, ಏನೋ ಕಸ್ಟಮೈಸೇಷನ್ ಮಾಡುವಂಥದ್ದು, ಏನೋ ವಿಚಿತ್ರವಾಗಿ ಲಾಂಚ್ ಮಾಡ್ತಾರೆ. ನೋಡೋಣ ಒಟ್ಟಿಗೆ ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಇನ್ನು ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸಿಂದು ಗೇಮಿಂಗ್ ಫೋನ್ ಮೊನ್ನೆ ಟೆಕ್ ನ್ಯೂಸಲ್ಲೂ ಕೂಡ ಹೇಳ್ತಾ ಇದ್ದೆ, ಇದು ಆಲ್ರೆಡಿ ಗ್ಲೋಬಲಲ್ಲಿ ಲಾಂಚ್ ಆಗಿದೆ. ನಮ್ಮ ದೇಶದಲ್ಲಿ ಈ ತಿಂಗಳ ಕೊನೆ ಅಷ್ಟರಲ್ಲಿ ಬರಬಹುದೇನೋ, ಕನ್ಫರ್ಮ್ ಇಲ್ಲ. ಇನ್ಫಿನಿಕ್ಸ್ GT 50 Pro ಫೋನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಪ್ರೊಸೆಸರ್ ಕೂಡ ಪವರ್ಫುಲ್ ಆಗಿರುವಂಥದ್ದೇ ಕೊಟ್ಟಿದ್ದಾರೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 8400 ಅಲ್ಟಿಮೇಟ್ ಪ್ರೊಸೆಸರ್ ಆಯಿತಾ. ಸೊ ಅಮೋಲೆಡ್ ಡಿಸ್ಪ್ಲೇ ವಿತ್ 144 ಹರ್ಟ್ಸಿನ ರಿಫ್ರೆಶ್ ರೇಟು, 6500 mAh ಕೆಪಾಸಿಟಿ ಬ್ಯಾಟ್ರಿ, 45 ವ್ಯಾಟಿಂದು ವೈರ್ಡ್ ಚಾರ್ಜಿಂಗ್ ಅಂತೆ. ನಂಗೆ ಅನ್ನಿಸ್ದಂಗೆ ಈ ಸ್ಮಾರ್ಟ್ಫೋನು ಒಂದು 30,000 ಮೇಲೇ ಅಂತ ಅನಿಸುತ್ತೆ. ಮೊನ್ನೆ ನೋಟ್ 60 Pro ಲಾಂಚ್ ಆಗಿತ್ತು, ಅದನ್ನೇ ಅಷ್ಟೊಂದು ಜಾಸ್ತಿಗೆ ಲಾಂಚ್ ಮಾಡೋರೆ. ಇನ್ನು ಈ GT 50 Pro ಬಂತು ಅಂತಂದರೆ ಕಡಿಮೆಗೆ ಲಾಂಚ್ ಮಾಡಿಬಿಡ್ತಾರಾ? 100% 30ಕ್ಕೆ ಮಾಡೋ ಡೌಟು. ಒಂದು 35-40 ರೇಂಜಿಗೆ ಹೋದರೂ ಹೋಗಬಹುದೇನೋ. ಬಟ್ ಆ ಪ್ರೈಸ್ ರೇಂಜಲ್ಲಿ ನಂಗೆ ಗೊತ್ತಿಲ್ಲ ಎಷ್ಟು ಜನ ಈ ಇನ್ಫಿನಿಕ್ಸ್ ಬ್ರ್ಯಾಂಡಿಗಿನ ಫೋನ್ ತೊಗೋತಾರೆ ಅಂತ. ಬಟ್ ಫೋನ್ ಸ್ಪೆಸಿಫಿಕೇಷನ್ ಮಾತ್ರ ಚೆನ್ನಾಗಿದೆ ಅನ್ನಿಸ್ತು. ಒಟ್ಟಿನಲ್ಲಿ ಮೇ ಎಂಡಲ್ಲಿ ಬರ್ಬೋದು, ನೋಡೋಣ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಐಕು ಕಡೆಯಿಂದ ಐಕು Z11 ಲೈಟ್ ಅಂತ ಒಂದು ಸ್ಮಾರ್ಟ್ಫೋನ್ ಬರಬಹುದು. ಯೂಶಲಿ ಐಕುದು ಇತ್ತೀಚೆಗೆ ಬರ್ತಿರುವಂತೆಲ್ಲ ಸ್ಮಾರ್ಟ್ಫೋನ್ಗಳು ವಿವೋ T ಸೀರೀಸಿಂದ ರೀಬ್ರ್ಯಾಂಡ್ ಆಗಿರುತ್ತೆ. ಬಟ್ ನೋಡೋಣ. ಸೊ ಇದರಲ್ಲಿ ನಮಗೆ IPS ಡಿಸ್ಪ್ಲೇ ಫುಲ್ HD ಇದು, 120 ಹರ್ಟ್ಸ್ನ ರಿಫ್ರೆಶ್ ರೇಟು, ಡೈಮೆನ್ಸಿಟಿ 7300 ಪ್ರೊಸೆಸರ್, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರೋ ಪ್ರೊಸೆಸರು, 7000 mAh ಕೆಪಾಸಿಟಿ ಬ್ಯಾಟ್ರಿ, 44 ವ್ಯಾಟ್ ಚಾರ್ಜಿಂಗ್ನ ಜೊತೆಗೆ ಬರುತ್ತಂತೆ. ಸೊ ಅರೌಂಡ್ 12-13 ಸಾವಿರ ಅಂತ ಹೇಳ್ತಾ ಇದ್ದಾರೆ. ದೇವ್ರನ್ನ ಎಷ್ಟು ಕಡಿಮೆಗೆ ಲಾಂಚ್ ಆಗಲ್ಲ, ತಲೆನೇ ಕೆಡಿಸ್ಕೊಬೇಡಿ. 12-13 ಸಾವಿರ ರೂಪಾಯಿಗೆ ಲಾಂಚ್ ಮಾಡಿಬಿಟ್ರೆ ನನ್ನ ಕಣ್ಣು ಮುಚ್ಕೊಂಡು ಸೆಕೆಂಡ್ ಥಾಟೇ ಬೇಡ, ಯೋಚನೆ ಮಾಡಿಬಿಟ್ಟು ತಗೊಳ್ಳಿ ಅಂತೀನಿ. ಬಟ್ ಇಷ್ಟು ಕಡಿಮೆಗೆ ದೇವ್ರನ್ನ ಲಾಂಚ್ ಆಗಲ್ಲ. ಒಂದು 20,000ಕ್ಕೆ ಈ ಡೈಮೆನ್ಸಿಟಿ 7300 ಕೊಟ್ಬಿಟ್ಟು ಐಕೂನವರು 12-13 ಸಾವಿರ ರೂಪಾಯಿಗೆ ಲಾಂಚ್ ಮಾಡಿಬಿಟ್ರೆ ಯಾಕೆ ಹೇಳಿ. ಒಂದು 16-17ಕ್ಕೆ ಲಾಂಚ್ ಮಾಡಿದ್ರೆ ಒಳ್ಳೆಯ ಒಂದು ಪ್ರೊಸೆಸರ್ ಆಗುತ್ತೆ. ಇತ್ತೀಚೆಗಂತೂ 30,000 ರೂಪಾಯಿಗೆ ಡೈಮೆನ್ಸಿಟಿ 6300 ಕೊಡ್ತಾರೆ ಕೆಲವು ಜನ. ಇನ್ನು 7300ಕ್ಕೆ ಇಷ್ಟು ಕಡಿಮೆ ಇಟ್ಬಿಟ್ರೆ ಕಷ್ಟ ಇದೆ. ನೋಡೋಣ, ಇದು ಕೂಡ ಮೇ ಎಂಡಸ್ಟ್ರಲ್ಲಿ ಬರ್ಬೋದು. ನೆಕ್ಸ್ಟ್ ಮೋಟ್ರೋಲಾ ಕಡೆಯಿಂದ ಒಂದು ಫೋಲ್ಡಬಲ್ ಫೋನ್ ಬರ್ತಾ ಇದೆ, Razer 70 Ultra. ಸೊ ಮೋಸ್ಟ್ ಪ್ರೀಮಿಯಮ್ ಫ್ಲಿಪ್ ಫೋನ್ ಇದಾಗಿರುತ್ತೆ. ಸೊ ಓಪನ್ ಮಾಡಿದ್ರೆ 7 ಇಂಚು, ಕ್ಲೋಸ್ ಮಾಡಿದ್ರೆ 4 ಇಂಚಿಂದು. ಸೊ ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್. ನಂಗೆ ಯಾಕೋ ಡೌಟು ಗುರು ಈ ಪ್ರೊಸೆಸರ್ ಹಾಕೋದು. ಸ್ಪೆಕ್ಯುಲೇಷನ್ ಇದುವೆ. ಬಟ್ ಏನಕ್ಕೆ ಈ ಪ್ರೊಸೆಸರ್ ಹಾಕೋದು ಕಷ್ಟ ಅಂದರೆ, ಹೆವಿ ಹೀಟ್ ಆಗುತ್ತೆ ಈ ಪ್ರೊಸೆಸರು. ಅದು ಕೂಡ ಫೋಲ್ಡಬಲ್ಲು, ತಡ್ಕೊಳುತ್ತಾ? ತುಂಬ ಕಷ್ಟ ಇದೆ. 8 Gen 5 ಹೀಟ್ ಆಗುತ್ತೆ. ಇನ್ನು 8 Gen 5 ಹಾಕ್ಬಿಟ್ರೆ ಅಂಡರ್ ಕ್ಲಾಕ್ ಮಾಡಬೇಕಾಗುತ್ತೆ ಹೀಟ್ ಆಗಬಾರ್ದು ಅಂದರೆ ಈ 8 Gen 5 ಪರ್ಫಾಮೆನ್ಸನ್ನು ಕ್ಲಾಕ್ ಸ್ಪೀಡನ್ನ ಡೌನ್ ಮಾಡ್ತಾರೆ, ಜಾಸ್ತಿ ಹೀಟ್ ಆಗಬಾರ್ದು ಅಂತ. ಅದು ಮಾಡಿದ್ರೆ ಮೋಸ್ಟ್ಲಿ ಒಳ್ಳೆಯದು, ಜಾಸ್ತಿ ಹೀಟ್ ಆಗಲ್ಲ. ಇದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಫೋಲ್ಡಬಲಲ್ಲಿ 5000 ಕೊಡ್ತಾವ್ರೆ ಅಂದರೆ ಒಳ್ಳೆಯ ವಿಷಯನೇ. ಈ ಸ್ಮಾರ್ಟ್ಫೋನ್ ಅಪ್ರಾಕ್ಸಿಮೇಟ್ಲಿ 1,10,000 ರೂಪಾಯಿಗೆ ಲಾಂಚ್ ಆಗ್ಬೋದು. ನಂಗೆ ಗೊತ್ತಿಲ್ಲ ಎಷ್ಟು ಜನ ತಗೋತಾರೆ ಅಂತ. ಸೊ ಇದು ಮಂತ್ ಎಂಡಸ್ಟ್ರಲ್ಲಿ ಬರುತ್ತೆ. ಇದು ಕೂಡ ಸ್ಪೆಕ್ಯುಲೇಷನ್. ಇನ್ನು ರಿಯಲ್ಮಿ ಕಡೆಯಿಂದ 1-2 ಫೋನ್ಗಳು ಬರೋ ಚಾನ್ಸಸ್ ಇದೆ, ಕನ್ಫರ್ಮ್ ಇಲ್ಲ. ರಿಯಲ್ಮಿನವರು ಇತ್ತೀಚೆಗೆ ತುಂಬ ಜಾಸ್ತಿ ಫೋನೇ ಲಾಂಚ್ ಮಾಡ್ತಾಯಿದ್ದಾರೆ. P4R ಅಂತ P ಸೀರೀಸು ರಿಯಲ್ಮಿದು ಒಳ್ಳೆ ಪ್ರೈಸ್ಗೆ ಲಾಂಚ್ ಮಾಡ್ತಾರೆ ಆಯಿತಾ.
ಬಟ್ ಇತ್ತೀಚೆಗೆ ಅವರು ಕೂಡ ಅದನ್ನು ಪ್ರೈಸ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡವ್ರೆ. ಸೊ ಈ P4R ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ 144 ಹರ್ಟ್ಸ್ ಇಂದು ರಿಫ್ರೆಶ್ ರೇಟು, ಡೈಮೆನ್ಸಿಟಿ 7400 ಅಲ್ಟ್ರಾ ಪ್ರೋಸರ್, 6000 mAh ಅಥವಾ 7500 mAh ಕೆಪಾಸಿಟಿ ಬ್ಯಾಟ್ರಿ, 45 ವ್ಯಾಟ್ ಚಾರ್ಜಿಂಗ್ ಅಂತೆ. ಈ ಫೋನ್ಗೆ 18,000 ಅಂತ ಹೇಳ್ತಾ ಇದ್ದಾರೆ. 18,000 ರೂಪಾಯಿಗೆ ಲಾಂಚ್ ಆಗಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಫೋನ್ ಆಗುತ್ತೆ. ಐ ಹೋಪ್ ಅಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ಅಂದುಕೊಳ್ಳೋಣ. ಇದು ಬಿಟ್ಟರೆ ರಿಯಲ್ಮಿ 16T ಕೂಡ ಬರ್ಬೋದು. ಇದು ಕೂಡ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಮೀಡಿಯಾಟೆಕ್ ಡೈಮೆನ್ಸಿಟಿ 8300 ಪ್ರೋಸರ್. ಕ್ರೇಜಿ ಅಂದರೆ ಐ ಮೀನ್ ಒಂಥರ ಹೈ ಆ್ಯಂಡ್ ಮಿಡ್ ಪ್ರೋಸರೇ, ಪವರ್ಫುಲ್ ಆಗಿರುವಂಥ ಪ್ರೋಸರೇ ಇದು. ಅವ್ರದ್ದು 16T ಒಂದು 35,000 ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಮೊನ್ನೆ ರಿಯಲ್ಮಿ 16 30,000 ಲಾಂಚ್ ಮಾಡೋರು ಅಂದರೆ ಈ 16T ಅದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇರುವಂಥ ಸ್ಮಾರ್ಟ್ಫೋನು ಅರೌಂಡ್ 22,000 ಅಂತ ಹೇಳ್ತಾರೆ ಹೊರಗಡೆ. ದೇವ್ರನ್ನ ಅಷ್ಟು ಕಡಿಮೆಗೆ ಲಾಂಚ್ ಆಗೋಲ್ಲ, ಚಾನ್ಸೇ ಇಲ್ಲ ಅಂದ್ಕೊಳ್ಳಿ. ಅದು ಹೆಂಗೂರು ಲಾಂಚ್ ಮಾಡಿಬಿಡ್ತಾರೆ. ಇದು ಕೂಡ ಬರ್ಬೋದು ಈ ಮೇ ತಿಂಗಳಲ್ಲಿ. ಏನಪ್ಪ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ನಾವು. ಇಲ್ಲೊಂದು ಹೇಳಿರ್ತೀವಿ, ಲಾಂಚ್ ಆದಾಗ ಅದ್ರ ಡಬ್ಬಲಿಗೆ ಲಾಂಚ್ ಮಾಡಿರ್ತಾರೆ, ತುಂಬ ಕಷ್ಟ. ಏನು ಸ್ಯಾಮ್ಸಂಗಿಂದು ಗ್ಯಾಲಕ್ಸಿ A27 ಅಂತ ಒಂದು ಫೋನ್ ಬರ್ತಾಯಿದೆ. ಸೊ ಇದು ಓವರ್ ಪ್ರೈಸ್ ಸ್ಮಾರ್ಟ್ಫೋನ್ ಆಗಿರುತ್ತೆ 100%. ಸ್ಯಾಮ್ಸಂಗ್ ಅವರು A ಸೀರೀಸ್ನ ಯಾವಾಗ ಕಡಿಮೆಗೆ ಲಾಂಚ್ ಮಾಡೋರು ಹೇಳಿ. ಈ ರ್ಯಾಮ್ ಚಿಪ್ ಶಾರ್ಟೇಜ್ ಆಗಿಕ್ಕಿಂತ ಮುಂಚೆನೇ ಹೆವಿ ಓವರ್ ಪ್ರೈಸ್ ಇರ್ತಿತ್ತು. ಈ ಚಿಪ್ ಶಾರ್ಟೇಜ್ ಎಲ್ಲ ಆದಮೇಲೆ ಬಿಟ್ಬಿಡ್ತಾರಾ, ಇನ್ನೂ ಎಕ್ಸ್ಟ್ರಾ ಹಾಕೊಂಡು ಬಡಿತಾರೆ. ಏನು ಮಾಡೋಣ. ಇದರಲ್ಲಿ ನಮಗೆ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಅಂತೆ. ಸ್ವಲ್ಪ ಹಳೆ ಪ್ರೊಸೆಸರೇ, ಓಕೆ, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. 50 MP ಮೇನ್ ಸೆನ್ಸರ್, 5000 mAh ಕೆಪಾಸಿಟಿ ಬ್ಯಾಟ್ರಿ, 25 ವ್ಯಾಟ್ ಚಾರ್ಜಿಂಗ್. ಚಾರ್ಜರ್ ಬಾಕ್ಸ್ ಒಳಗಿರಲ್ಲ, ಅದರ ಕೆಡ್ಸ್ಕೊಬೇಡಿ. ಈ ಫೋನು 35,000 ರೇಂಜಲ್ಲಿ ಮೋಸ್ಟ್ಲಿ ಕರೆಕ್ಟಾಗಿದೆ ಪ್ರೈಸ್ ರೇಂಜ್. ಒಂದು 35ಕ್ಕೆ ಲಾಂಚ್ ಮಾಡೋರು ಮಾಡ್ತಾರೆ, ನೋಡೋಣ. ಇದು ಕೂಡ ಸ್ಪೆಕ್ಯುಲೇಷನ್. ಇನ್ನು ಕೊನೆಯ ಸ್ಮಾರ್ಟ್ಫೋನ್ ಪೋಕೋ ಕಡೆಯಿಂದ, ಪೋಕೋ M8 Pro 5G ಸ್ಮಾರ್ಟ್ಫೋನು. ಇದು ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 7S Gen 4. ಈ ಎಲ್ಲ ಬ್ರ್ಯಾಂಡ್ಗಳು ಏನಕ್ಕೆ ಈ 7S Gen 4ನೇ ಇಟ್ಕೊಂಬಿಟ್ಟವರೇ ಗೊತ್ತಿಲ್ಲ. 25,000-30,000 ರೂಪಾಯಿಗೆ ಒಂದು ಫೋನ್ ಲಾಂಚ್ ಆಗ್ತಿದೆ. ಎಲ್ಲ ಫೋನಲ್ಲೂ ಕೂಡ ಇದೇ ಪ್ರೋಸೆಸರ್ ಇರುತ್ತೆ. ಈ ಫೋನ ಸ್ಪೆಸಿಫಿಕೇಷನ್ ಲೆವೆಲಿಗೆ ಚೆನ್ನಾಗಿದೆ, ಆಯಿತಾ. ಸೊ ಪೋಕೋದು ಮೊನ್ನೆ X8 Pro ಕೂಡ ಲಾಂಚ್ ಆಗಿತ್ತು, ಒಂದು ಲೆವೆಲ್ ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ದಾರೆ. ಸೊ ಇದು ಕೂಡ ನನಗೆ ಅನ್ನಿಸ್ದಂಗೆ ಒಂದು ಒಳ್ಳೆ ಪ್ರೈಸ್ಗೆ ಲಾಂಚ್ ಮಾಡ್ಬೋದು. ಪೋಕೋದು ಯೂಶ್ವಲಿ M ಸೀರೀಸ್ ಎಲ್ಲ ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿರುತ್ತೆ. ಬಟ್ ಈ ವರ್ಷ ಸ್ವಲ್ಪ ಪ್ರೈಸ್ 100% ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಒಂದು 25,000. ಏನಕ್ಕೆ ಪೋಕೋ X8 Proನೇ ಒಂದು 30-32ಕ್ಕೆ ಲಾಂಚ್ ಮಾಡಿರೋದ್ರಿಂದ ಈ ಒಂದು ಸ್ಮಾರ್ಟ್ಫೋನ್ ಮೋಸ್ಟ್ಲಿ 25ಕ್ಕೆ ಬರಬಹುದಾ ಅಂತ ನನ್ನ ಗೆಸ್ಸು. ಸೊ ಇದು ಕೂಡ ಸ್ಪೆಕ್ಯುಲೇಷನ್, ಮೋಸ್ಟ್ಲಿ ಈ ಮೇ ಇಂಡಸ್ಟ್ರಿಯಲ್ಲಿ ಬರಬಹುದೇನೋ. ಸೊ ಇದಿಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ನಿಮಗೆ ಇದರಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಅನ್ನಿಸ್ತು? ನಾನಂತೂ ಹೆವಿ ಎಕ್ಸೈಟ್ ಆಗಿರೋದು ವಿವೋ X300 ಸೀರೀಸಿಗೆ ಮತ್ತು ನಾಟ್ ಸೀರೀಸಿಗೆ. ಈವನ್ ಇನ್ಫಿನಿಕ್ಸು ಮತ್ತು ನಥಿಂಗಿಂದು CMF ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಸ್ಮಾರ್ಟ್ಫೋನ್ಗಳು. ನೋಡೋಣ ಎಷ್ಟು ಫೋನ್ಗಳು ಈ ತಿಂಗಳು ಲಾಂಚ್ ಆಗುತ್ತೆ ಅಂತ. ಸೊ ನೋಡಿ, ತಗೋಬೇಕು ಅನ್ನೋರು ಇದರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ವೆಯ್ಟ್ ಮಾಡಿ, ಪ್ರೈಸ್ ಎಲ್ಲ ನೋಡಿ ಓಕೆ ಆಯಿತು ಅಂತ ತಗೊಳ್ಳಿ, ಆಯಿತಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.